the Governor General of India, he got to know that Mysore has become. How did he occupy? So when he comes, suddenly he cannot occupy, right? So it will be like as the Indian people is ruling, but the control is given by British. I teach you how to draw the diagram of the nephron. No, the easiest way to draw. Did I teach you? No, okay, watch now. Repeat. Glomerulus. Okay, and it's going like a tubule like this. Can you see that? Convoluted tubule. What is it? Convoluted. So in your textbook it is more twisted. You ಅಷ್ಟೊಂದು twist ಮಾಡೋದು ಬೇಕಾಗಿಲ್ಲ. You don't have to. Hi, ಎಲ್ಲರಿಗೂ ನಮಸ್ಕಾರ. My name is Deepak TR, the chairman of PACE Group of Institutions. PACE Tuition ಅನ್ನೋದು ಇಟ್ಸ್ ಅ 24-year ಆರ್ಗನೈಸೇಷನ್. ಮಲ್ಲೇಶ್ವರಂನಲ್ಲಿ ಒಂದು ಬ್ರಾಂಚ್ ಇದೆ ನಮ್ಮದು, ಮತ್ತಿಕೆರೆಯಲ್ಲಿ ಒಂದು ಬ್ರಾಂಚ್ ಇದೆ. ಈ 24 ವರ್ಷ ಹ್ಯಾಕ್ ಕಳೆದಿದೆ ಅಂದರೆ, ನಾನು 24 ವರ್ಷದ ಹಿಂದೆ ಹೋದರೆ ಐ ಕ್ಯಾನ್ ಟೆಲ್ ಲಾಟ್ ಆಫ್ ಸ್ಟೋರೀಸ್. ಬಟ್ ಒಂದು ನನಗೆ ಇಷ್ಟ ಆಗುವಂಥದ್ದು ಏನು ಹೇಳ್ಬೋದು ಅಂದರೆ, 24 years ಬ್ಯಾಕ್ ನಾನು ಟ್ಯೂಷನ್ ಶುರು ಮಾಡಬೇಕಾದ್ರೆ ಪೇರೆಂಟ್ಸ್ ಬರ್ಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರು, ಸರ್ ನಮ್ಮ ಮಗು 80 ತೆಗಿತಾರೆ, ಹೆಂಗಾದ್ರೂ ಮಾಡಿ 90 ತೆಗಿಸ್ಬಿಡಿ ಅನ್ನೋರು. 90% ಬರ್ತಾ ಇರೋಂಥ ಮಕ್ಕಳು ಪೇರೆಂಟ್ಸ್ ಬಂದು, ಸರ್ 90 ಬರ್ತಾ ಇದ್ದಾನೆ, ಹೆಂಗಾದ್ರೂ ಮಾಡಿ 95 ತೆಗಿಸ್ಬಿಡಿ, ಮ್ಯಾಥ್ಸಲ್ಲಿ 100 out of 100 ತೆಗಿಸ್ಬಿಡಿ ಅಂತಿತ್ತು. ಆ ಥರದಕ್ಕೆ ಟ್ಯೂಷನ್ಗೆ ಬರ್ತಾ ಇರೋರು ವರ್ಷ ಹೋಗ್ತಾ 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 ಟ್ಯೂಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ, ಟ್ಯೂಷನ್ಗೆ ಹೋಗಿಲ್ಲ ಅಂದರೆ ಅದು ಆಶ್ಚರ್ಯ ಪಡ್ತಾರೆ. ಅಂಥ ಒಂದು ಸಿಚುಯೇಷನ್ ಬಂದಿದೆ. ಯಾಕೆ ಅಂದರೆ ದ ಕಾಂಪಿಟೇಷನ್ ಇಸ್ ವೆರಿ ಹೆವಿ. ನೀವೇ ಆಗಲಿ, ಯಾರೇ ಪೇರೆಂಟ್ ಆಗಲಿ ಯೋಚನೆ ಮಾಡೋದೇನೋ, ನನ್ನ ಮಗು ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ, ತುಂಬ ಚೆನ್ನಾಗಿ ತೆಗಿಲಿ, 95 ಬರಲಿ, 96 ಬರಲಿ, 98 ಬರಲಿ, 99 ಬರಲಿ, ಸ್ಟೇಟ್ ಟಾಪರ್ ಆಗಲಿ ಅನ್ನೋದು ಎಲ್ಲರಿಗೂ ಆ ಖುಷಿ ಇರುತ್ತೆ. ತೆಗಿಲೇಬೇಕು ಅನ್ನೋ ಕಾಂಪಿಟೇಷನ್ ಬಂದಿರೋದ್ರಿಂದ ಟುಡೇ ಟ್ಯೂಷನ್ ಹ್ಯಾಸ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಈ 24 ವರ್ಷದಲ್ಲಿ ಎಷ್ಟೋ ಒಂದು ಬದಲಾವಣೆ ನಾನು ನೋಡ್ತಾ ನಾವು ಆ್ಯಸ್ ಅ ಟ್ಯೂಟರ್, ಆ್ಯಸ್ ಅನ್ ಆರ್ಗನೈಸೇಷನ್, ನಾವು ಕೆಲವೊಂದು ಟ್ರಾನ್ಸ್ಫಾರ್ಮೇಷನ್ಸ್ನ ತೊಗೊಂಡು ಬರ್ತಾನೇ ಇದ್ದೀವಿ. ಆ ಟ್ರಾನ್ಸ್ಫಾರ್ಮೇಷನ್ಸ್ ತೊಗೊಂಡು ಬರ್ತಾ ಇರೋದ್ರಿಂದ ಟಿಲ್ ಟುಡೇ, ಈವನ್ ಆಫ್ಟರ್ 24 years ವಿ ಆರ್ ಸ್ಟಿಲ್ ಹಿಯರ್. ಭಾಳ ಖುಷಿಯಾದ ವಿಷಯ ಏನಪ್ಪ ಅಂದರೆ, ನಾನು ಎಷ್ಟು ಜನ ಟಾಪರ್ಸನ್ನು ನೋಡಿದರೆ, ಪ್ರತಿ ವರ್ಷ ನನಗೆ ಟಾಪರ್ಸು 80 ಜನ, 100 ಜನ ಸ್ಕೋರ್ಡ್ ಅಬೋವ್ 95, ಅಬೋವ್ 85 ಡಿಸ್ಟಿಂಕ್ಷನ್ಸ್. ನನಗೆ ಆಶ್ಚರ್ಯ ಅನಿಸೋದೇ ಇಲ್ಲ. ಯಾಕೆ ಅನಿಸಲ್ಲ ಅಂದರೆ, ಟಾಪರ್ಸ್ ಅನ್ನೋದು ಬಿಡಿ ಬರ್ತಾರೆ. ಬಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಪೇಸ್ ಇಸ್ 60% ತೆಗೆದಿರೋನು ಇವತ್ತು ನಾನು 85% ತೆಗೆದಿರೋನ ನೋಡಿದ್ದೀನಿ. ದಟ್ ಗಿವ್ಸ್ ಮಿ ಮೋರ್ ಸ್ಯಾಟಿಸ್ಫ್ಯಾಕ್ಷನ್. ಬರೀ 50% ತೆಗಿತಾ ಇದ್ದವನು ಇವತ್ತು ಅಟ್ಲೀಸ್ಟ್ 75% ಹೋಗುವಂಥದ್ದನ್ನು ನಾನು ನೋಡ್ತಾ ಇದ್ದೀನಿ. ಯಾಕಷ್ಟು ಚೆನ್ನಾಗಾಗುತ್ತೆ ಪೇಸಲ್ಲಿ ಅಂದರೆ, ಆ್ಯಸ್ ದ ಚೇರ್ಮನ್ ಆಫ್ ಪೇಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಐ ಮೈಕ್ರೋಸ್ಕೋಪಿಕಲಿ ಸಿ ಎವ್ರಿಥಿಂಗ್. ನಾವು ನಿಮ್ಗೆ ಇನ್ನೂ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಂದ್ರೆ, ಎಷ್ಟೋ ಜನ ನೀವು ಕೇಳಿರ್ಬೋದು ಟ್ಯೂಷನ್ ಅಂದರೆ ಏನು. ಈಗ ಬೆಳಗ್ಗೆ ಹೊತ್ತು ಕೆಲವರು ಕಾಲೇಜ್ಗೆ ಹೋಗ್ತಾರೆ, ಸ್ಕೂಲಲ್ಲಿ ವರ್ಕ್ ಮಾಡ್ತಾರೆ, ಈವ್ನಿಂಗ್ ಟೈಮ್ ಪಾಸ್ಗೆ ಟ್ಯೂಷನ್ ಮಾಡೋವಂಥವ್ರು. ಆದರೆ ಇಲ್ಲಿ ಪೇಸ್ ಅನ್ನೋದರಲ್ಲಿ ವಾಟ್ ವಿ ಹ್ಯಾವ್ ಇಸ್ ಆಲ್ ಆರ್ ಪರ್ಮನೆಂಟ್ ಫ್ಯಾಕಲ್ಟೀಸ್. ಪೇಸ್ಗೆ ಅಂತಲೇ ಡೆಡಿಕೇಟೆಡಾಗಿ ನಾವು ಕೂತಿರೋವಂಥವ್ರು ಇದ್ದೀವಿ. ಆ್ಯಂಡ್ ಎಕ್ಸ್ಕ್ಲೂಸಿವ್ಲಿ ವಾಟ್ ಯು ಕ್ಯಾನ್ ಸಿ ಹಿಯರ್, ವಿ ಹ್ಯಾವ್ ಅವರ್ ಓನ್ ಸ್ಟಡಿ ಮೆಟೀರಿಯಲ್ಸ್. ಎಲ್ಲ ಥರ ನಾವು ಮಕ್ಕಳನ್ನ ಹೆಂಗೆ ಗ್ರೂಮ್ ಮಾಡ್ತೀವಿ, ಆ ಒಂದು ಬೇಸಿಸ್ ಮೇಲೆ ಟುಡೇ ವಾಟ್ ಎವರ್ ಪೇಸ್ ಇಸ್ ಡೂಯಿಂಗ್ ಇಟ್ ಫ್ರಮ್ ಪಾಸ್ಟ್ 24 years. ಇವತ್ತು ಬಿಡಿ 24 ವರ್ಷ ಆಗೋಗಿದೆ. ಇನ್ನು 24 ವರ್ಷ ಆದಮೇಲೆ ನೀವು ಬಂದ್ರೂ ಇದೇ ಒಂದು ಕ್ವಾಲಿಟಿನ ಮೇಂಟೈನ್ ನಾವು ಮಾಡ್ತೀವಿ. ದಟ್ ಇಸ್ ಅವರ್ ಡೆಡಿಕೇಶನ್. ಯಾಕೆ ಅಂದರೆ ದೆರ್ ಆರ್ 4 pillars ವಾಟ್ ವಿ ಫಾಲೋ ಎಟ್ ಪೇಸ್. ಒಂದು, ಮೈಕ್ರೋಸ್ಕೋಪಲ್ಲಿ ವಿ ಟೀಚ್. ನಮಗೆ ಗೊತ್ತು ಸ್ಕೂಲಲ್ಲಿ ಯಾವ ರೀತಿ ಪಾಠ ಮಾಡ್ತಾರೆ, ಕಾಲೇಜಲ್ಲಿ ಯಾವ ರೀತಿ ಪಾಠ ಮಾಡ್ತಾರೆ. ಏನು ಎಕ್ಸ್ಕ್ಲೂಸಿವ್ ಆಗಿ ನಾವು ಕೊಟ್ಟರೆ ಮಕ್ಕಳ ಸ್ಕೋರ್ ಮಾಡ್ಬೋದು ಅನ್ನೋದು ವಿ ನೋ ದಿ ಪಲ್ಸ್ ಆಫ್ ದಿ ಚಿಲ್ಡ್ರನ್. ಒಂದು. ಸೆಕೆಂಡ್ಲಿ, ಎಕ್ಸ್ಕ್ಲೂಸಿವ್ ಸ್ಟಡಿ ಮೆಟೀರಿಯಲ್ಸ್. ಆ್ಯಂಡ್ ಒಂದು ಮಾತಿದೆ ಪೇಸ್ ಟ್ಯೂಷನ್ ಬಗ್ಗೆ, ಮಾರ್ಕೆಟಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ, ಪೇಸ್ ಟ್ಯೂಷನಲ್ಲಿ ಏನು ಹೇಳ್ಕೊಡ್ತಾರೋ ಅದೇ ಎಕ್ಸಾಮಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನಾನು ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪೇಸ್ ಟ್ಯೂಷನ್ ಕೊಟ್ಟಿದ್ದ ಎಕ್ಸಾಮಲ್ಲಿ ಹೆಂಗೆ ಬಂದುಬಿಡುತ್ತೆ ಅಂದರೆ, ದ ಒನ್ ಥಿಂಗ್ ಇಂಟ್ರೆಸ್ಟಿಂಗ್ ಪಾರ್ಟ್ ಹಿಯರ್ ಇಸ್, ಬಿಕಾಸ್ ಆಫ್ ಅವರ್ 24 years ಆಫ್ ಎಕ್ಸ್ಪೀರಿಯನ್ಸ್, ನಾವು ಅದು ಮೈಕ್ರೋಸ್ಕೋಪಲ್ಲಿ ಪ್ರತಿಯೊಂದು ಕ್ವಶನ್ ಪೇಪರ್ ನಾವು ನೋಡಿರ್ತೀವಿ, ನಾವು ಅನಲೈಸ್ ಮಾಡ್ತೀವಿ. ಓಕೆ, ಇಷ್ಟು ವರ್ಷಗಳಲ್ಲಿ ಇದು ಕೇಳ್ತಾ ಬಂದಿದ್ದಾರೆ, ಸೊ ವಾಟ್ ಮೇ ಕಮ್ ದಿಸ್ ಇಯರ್ ಅನ್ನೋದು ಭಾಳ ಚೆನ್ನಾಗಿ ನಾವು ಅನಲೈಸ್ ಮಾಡಿದ್ವಿ. ಆ್ಯಂಡ್ ಅದೇ ಥರ ನಮ್ಮ ಟೀಚರ್ಸ್ನ ನಾನು ಗ್ರೂಮ್ ಮಾಡಿದ್ದೀನಿ. ಸೊ ದಟ್ ಈಸ್ ಅವರ್ ಸೆಕೆಂಡ್ ಪಿಲ್ಲರ್. ಆ್ಯಂಡ್ ಥರ್ಡ್ಲಿ, ವಿ ಟೀಚ್ ಮೆಮೊರಿ ಟ್ರೈನಿಂಗ್ ಟು ಸ್ಟೂಡೆಂಟ್ಸ್. ಎಷ್ಟೋ ಜನ ಮಕ್ಕಳು ಸ್ಟ್ರೆಸ್ಸಲ್ಲಿರ್ತಾರೆ, ಸ್ಟ್ರೈನಲ್ಲಿರ್ತಾರೆ, ಪ್ರೆಷರಲ್ಲಿರ್ತಾರೆ, ನಾನು ಸ್ಕೋರ್ ಮಾಡಲೇಬೇಕು. ಸೊ ದೆರ್ ಆರ್ ಸೋ ಮೆನಿ ಟೆಕ್ನಿಕ್ಸ್ ಔಟ್ ದೇರ್.
ನಾವು ಅದನ್ನು ರಿಸರ್ಚ್ ಮಾಡ್ತಾನೆ ಇರ್ತೀವಿ ಆ್ಯಂಡ್ ವಿ ಬ್ರಿಂಗ್ ಸಚ್ ಟೆಕ್ನಿಕ್ಸ್ ಇನ್ಸೈಡ್ ಸೊ ದಟ್ ಚಿಲ್ಡ್ರನ್ ವಿತೌಟ್ ಸ್ಟ್ರೆಸ್ ಆ್ಯಂಡ್ ಪ್ರೆಷರ್ ದೇ ಲರ್ನ್. ಎಷ್ಟೋ ಮಕ್ಕಳು ಪೇರೆಂಟ್ಸ್ ಏನು ಹೇಳ್ತಾರೆ ಅಂದರೆ, ಅಪ್ಪ ಪಿ ಎಸ್ಗೆ ಹಾಕ್ಬಿಟ್ರೆ ಸಾಕಪ್ಪ, ನನಗೆ ಟೆನ್ಷನ್ ಇಲ್ಲ, ಪ್ರೆಷರ್ ಇಲ್ಲ, ಎಲ್ಲ ಅವ್ರು ನೋಡ್ಕೊಳ್ತಾರೆ ಅಂತ. ಸೊ ದಟ್ ಈಸ್ ದಿ ಕೈಂಡ್ ಆಫ್ ಕ್ವಾಲಿಟಿ ಎಜುಕೇಷನ್ ವಿ ಆರ್ ಪ್ರೊವೈಡಿಂಗ್. ಆ್ಯಂಡ್ ಲಾಸ್ಟ್ಲಿ ಒಂದು ಸಂಸ್ಕಾರ ಬೆಳೆಸೋದಿರ್ಬೋದು. ಮಕ್ಕಳು ನನ್ನ ಜೊತೆ ಎಷ್ಟು ವರ್ಷ ಇರ್ಬೋದು? ವಿ ಟೀಚ್ ಓನ್ಲಿ ಫಾರ್ 8th, 9th ಆ್ಯಂಡ್ 10th ಸ್ಟ್ಯಾಂಡರ್ಡ್. 1 ವರ್ಷ ಇರ್ಬೋದು, ನನ್ನ ಜೊತೆ 2 ವರ್ಷ ಇರ್ಬೋದು. ಆ 2 ವರ್ಷದಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಮಕ್ಕಳಿಗೆ ಕೊಡೋಕ್ಕೆ ಸಾಧ್ಯ? ಒಂದು ಸಂಸ್ಕಾರ ಕಲಿಸೋದಿರ್ಬೋದು, ತಂದೆ ತಾಯಿಗೆ ಬೆಲೆ ಕೊಡುವಂಥದ್ದು ಇರ್ಬೋದು, ಸ್ಕೋರ್ ಮಾಡುವಂಥದ್ದಿರ್ಬೋದು. ಆ್ಯಂಡ್ ವಾಟ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ಸ್ ವಾಟ್ ವಿ ಗಿವ್, ದೇ ರಿಮೆಂಬರ್ ಫಾರ್ ಲೈಫ್ ಟೈಮ್. ನಿಮ್ಗೊಂದು ಲಾಸ್ಟ್ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತೀನಿ ನಿಮಗೆ. ಜಸ್ಟ್ 2 days ಬ್ಯಾಕ್ ನಾನೊಬ್ಬ ಸ್ಟೂಡೆಂಟ್ ಬರ್ತಾನೆ. ಹಿ ವಾಸ್ ಮೈ ಸ್ಟೂಡೆಂಟ್ ಅರೌಂಡ್ 10 years ಬ್ಯಾಕ್. ಅವನು ಬಂದು ಹೇಳ್ತಾನೆ, ಸರ್ ನೀವೊಂದು ಸ್ಟೋರಿ ಹೇಳಿದ್ರಿ ಕ್ಲಾಸಲ್ಲಿ, ಅದನ್ನು ನಾನು ಕಂಪ್ನೀಲಿ ಹೇಳಿದ ತಕ್ಷಣ ನನಗೆ ಕೆಲಸ ಕೊಟ್ಟರು ಸರ್. ಇವತ್ತಿಗೂ ನಾನು ನಿಮ್ಮನ್ನು ಅದ್ರ ಬಗ್ಗೆ ನೆನೆಸ್ಕೊಳ್ತೀನಿ. ಎಷ್ಟು ನೀವು 1 ವರ್ಷದಲ್ಲಿ ಹೇಳ್ಕೊಟ್ಟಿದ್ದೀರ, ದಟ್ ಈಸ್ ರಿಯಲಿ ಹೆಲ್ಪಿಂಗ್ ಇನ್ ಮೈ ರಿಯಲ್ ಲೈಫ್. ಸೊ ಫ್ರೆಂಡ್ಸ್, ಯಾಕೆ ಪೇಸ್ ಟ್ಯೂಷನಿಗೆ ಸೇರಿಕೊಳ್ಬೇಕು, ವೈ ಯು ಶುಡ್ ಕಮ್ ಟು ಅಸ್ ಅಂದರೆ, ಆ್ಯಸ್ ಐ ಆಲ್ರೆಡಿ ಮೆನ್ಷನ್, ವಿ ಬಿಲೀವ್ ಇನ್ ಹೋಲಿಸ್ಟಿಕ್ ಅಪ್ರೋಚ್. ಎಷ್ಟೋ ಟ್ಯೂಷನ್ಗಳು ಸ್ಟಾರ್ಟ್ ಮಾಡ್ತಾರೆ, ನಿಲ್ಲಿಸ್ಬಿಡ್ತಾರೆ, ಕೆಲವ್ರಿಗೆ ಆಗಲ್ಲ. ಹೊಸ ಹೊಸ ಬ್ರ್ಯಾಂಡ್ಗಳು ಬಂದಿದೆ. ಬಟ್ ಟ್ರೆಡಿಷನಲಿ ಆವತ್ತಿಂದ ಇವತ್ತವರೆಗೂ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಿಕೊಂಡು 24 ವರ್ಷದಿಂದ ನಾವು ಮಲ್ಲೇಶ್ವರಂ ಆ್ಯಂಡ್ ಮತ್ತಿಕೆರೆ ಈ ಬ್ರ್ಯಾಂಚಸ್ ಮಾಡ್ತಾಯಿದ್ದೀವಿ. ಇಷ್ಟೊಂದು 100 ಜನ ಅಲ್ಲ, ಇವತ್ತವರೆಗೂ ನಾನು 50,000 ಜನಕ್ಕೆ ಮಕ್ಕಳಿಗೆ ಪಾಠ ಮಾಡಿದ್ದೇನೆ. ಇಷ್ಟು ಜನ ಬಂದು ಹೋಗ್ತಾ ಇದ್ದಾರೆ ಅಂದರೆ ಜಸ್ಟ್ ಇಮ್ಯಾಜಿನ್ ವಾಟ್ ಈಸ್ ದಿ ಕೈಂಡ್ ಆಫ್ ಕ್ವಾಲಿಟಿ ವಿ ಆರ್ ಪ್ರೊವೈಡಿಂಗ್. ಇಫ್ you feel you have to be associated with PACE, if you want to see your children to transform the way I told you what your children can come with flying colors, you can just see on the link below. Just call to our number and we are there to support, and we are there to take your children to the next level. ಸರ್, ನನ್ನ ಹೆಸರು ವಿ ಆರ್ ನಾಗರಾಜ್ ಅಂತ. ನಾನು ಈ ಲೇಔಟಲ್ಲಿ ಸುಮಾರು 40ರಿಂದ 45 ವರ್ಷಗಳಿಂದ ವಾಸ ಮಾಡ್ತಾಯಿದ್ದೀನಿ. ಸೊ ಈ ಬಡಾವಣೆಗೆ ಇಂಥ ಒಂದು ಪೇಸ್ ಟ್ಯೂಷನ್ ಇವಾಗ ಏನು ಪ್ರಾರಂಭ ಆಗಿದೆಯೋ, ಇಂಥ ಒಂದು ಪೇಸ್ ಟ್ಯೂಷನ್ನು ಮಾಡ್ತಾರಂಥ ವಿಧಾನ ನೋಡಿದ್ರೆ ಇದುವರೆ ತನಕ ಯಾಕೆ ಇಂಥದ್ದು ಬಂದಿಲ್ಲ ಅನ್ನೋ ಒಂದು ಫೀಲಿಂಗ್ ಇದೆ ನನಗೆ. ಮಕ್ಕಳ ಆಸಕ್ತಿ ಅಥವಾ ಪೇರೆಂಟ್ಸ್ ಆಸಕ್ತಿ ಅತಿ ಉತ್ತಮವಾಗಿ ಕ್ರಿಯೇಟ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ನಾವೆಲ್ಲ ಅದೃಷ್ಟ ಮಾಡಿದ್ವಿ ಇಂಥ ಒಂದು ಟ್ಯೂಷನ್ನು ನಮ್ಮ ಬಡಾವಣೆಗೆ ಬಂದಿರೋದು ಅಂತ ಹೆಮ್ಮೆ ಪಡ್ತಾ ಇದ್ದಾರೆ. I am old parent of this PACE tuition. My son had studied here. Now I have admitted the whole line of my layout here. Many are admitted here due to this quality and education. Deepak sir is very marvelous, and it is very dignity to admit our kids over here. Myself Adesh, I studied here at PACE Tuitions, Malleshwaram. So PACE is a great opportunity for me to finish my 10th, and I had a great score here after learning here. It taught me many things. PACE is very useful for everyone. So I was searching for a best tuition, and one of my friends suggested me a PACE tuition, and even my senior was coming and she scored 98%. Teachings made me to remember everything, and the test I was getting, every test which was conducted in the school, I got out, and they also keep a weekly test, and I can get to know my capability. After joining PACE, I improved a lot. I'm Shamita from PACE 10th standard. I started coming here on a recommendation of my friend. So far it's very good, and I'm able to understand what and all the teachers are saying, and my marks also have increased. And I can, on the weekly basis test, I can see what is my capacity and improve on it. Monica, studying in 10th from St. Anthony High School. After joining PACE tuition, I had a wonderful experience of my studies. So here they teach a new techniques of reading concepts. So there is more interesting in learning these methods. Had a wonderful experience. Hi everyone, I'm Srishti from Stella Maris High School, and I'm a PACE student. I say it very proudly because I was searching for a good tuition, and I got this very incredible tuition. So I'm very satisfied with this institution,
and we have a good procedure of teachings, and the teachers are so very good. Like we get the clarity for all the teachings. Hey, welcome to PACE. This is a place where we enjoy and learn about the curriculum. And I got to know about these tuitions by my friends. This is a place where I learned many things. I adopted many techniques which was taught during memory classes, and this helped me to learn in a short term. And now I really thank our heads, Mr. Deepak and Sudhakar for this institution, which helps us what to know what is us. And they conduct weekly tests, which helps us to know what is me and what is us. And this tuition has a good facility, especially the teachers. Big shout out to them. ಈ ಟ್ಯೂಷನ್ ನನಗೆ ಗೊತ್ತಾಗಿದ್ದು ನಮ್ಮ ಟೀಚರ್ಸ್ಗಳಿಂದ. ಈ ಟ್ಯೂಷನ್ ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂದಿದೆ ಅಂದರೆ, ಫಸ್ಟು ನನ್ನ ಕಾನ್ಫಿಡೆನ್ಸು 45 ಇತ್ತು. ಈ ಟ್ಯೂಷನ್ ಜಾಯ್ನ್ ಆದಮೇಲೆ ನನಗೆ 95 ಆಗಿದೆ. ಈ ಟ್ಯೂಷನ್ ನಮಗೆ ದೀಪಕ್ ಸರ್ ಅವರು ಮೆಮೊರಿ ಕ್ಲಾಸನ್ನು ಹೇಳ್ಕೊಡ್ತಿದ್ದಾರೆ. ಮೆಮೊರಿ ಕ್ಲಾಸ್ ನಮಗೆ ಎಷ್ಟು ಯೂಸ್ ಆಗ್ತಿದೆ ಅಂದರೆ, ಇವಾಗ ಯಾವ್ದಾನ ಒಂದು ಚಾಪ್ಟರ್ ಕಷ್ಟ ಇರೋ ಚಾಪ್ಟರ್ಗಳನ್ನ 20 ನಿಮಿಷದಲ್ಲೇ ಮುಗಿಸ್ಬೋದು ಚಾಪ್ಟರ್ಗಳು. ಹಂಗೆ ನಮ್ಮ ಅನಿತಾ ಮ್ಯಾಮ್ ಕೂಡ ನಮಗೆ ಪಿಗ್ ಇಮೇಜಸ್ಗಳು ಹೇಳ್ಕೊಡ್ತಿದ್ದಾರೆ. ಪಿಗ್ ಇಮೇಜಸ್ ಏನಂದರೆ, ಈಗ ನಮ್ಮ ಮ್ಯಾಕ್ಸ್ಗಳ ನಂಬರ್ಸ್ಗಳು ಹೆಂಗೆ ಅಪ್ನೆ ಕೊಡೋದು, ಹೆಂಗೆ ಬರೆಯೋದು ಅದೆಲ್ಲ ಹೇಳ್ಕೊಡ್ತಿದ್ದಾರೆ. ಇವರು ವೀಕ್ಲಿ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತಿದ್ದಾರೆ. ಆ ವೀಕ್ಲಿ ಟೆಸ್ಟಲ್ಲಿ ನಮಗೆ ಎಷ್ಟು ಸ್ಕೋರ್ ಮಾಡ್ಬೋದು ಅದೆಲ್ಲ ಹೇಳ್ಕೊಡ್ತಿದ್ದಾರೆ. ನಮ್ಮ ದೀಪಕ್ ಸರ್ಗೂ ಥ್ಯಾಂಕ್ಸ್ ಹೇಳಬೇಕು, ಹಂಗೆ ಅನಿತಾ ಮ್ಯಾಮ್ ಕೂಡ ಥ್ಯಾಂಕ್ಸ್ ಹೇಳಬೇಕು. ಐ ಲವ್ ಪೇಸ್. And I love PACE. I love PACE a lot. I love PACE. I love PACE. I love PACE. Thank you very much, and I thank I Love Malleshwaram channel for covering this. I love Malleshwaram!